ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಾಲಿಫ್ಲವರ್ನಿಂದ ರುಚಿಯಾದ ಕಬಾಬ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನ್ ವೆಜ್ ಯಾರು ತಿನ್ನಲ್ವಾ ಅವರಿಗೆ ಈ ವೆಜ್ ಕಬಾಬ್ ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಸೇಮ್ ಟು ಸೇಮ್ ಆ ಕಬಾಬ್ ಥರನೇ ಟೇಸ್ಟು, ಹಾಗೆಯೇ ಅದ್ರ ಫ್ಲೇವರ್ ಕೂಡ ಹಾಗೇ ಇರುತ್ತೆ. ಇದನ್ನು ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದಂತಂದೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲೇದಾಗಿ ನಾನಿಲ್ಲಿ ಈ ಕಾಲಿಫ್ಲವರ್ ಕಬಾಬ್ ಮಾಡೋದಕ್ಕೆ ಫ್ರೆಶ್ ಆಗಿರ್ತಕ್ಕಂಥ ಕಾಲಿಫ್ಲವರ್ನ ತೊಗೊಂಡ್ಬಿಟ್ಟು ಈ ರೀತಿ ಸಣ್ಣದಾಗಿ ಪೀಸ್ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಈ ಥರ ಪೀಸಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ದಪ್ಪ ಪೀಸಸ್ ಮಾಡ್ಕೊಳ್ಳೋದೆಲ್ಲ ಏನು ಬೇಡ. ಯಾಕೆ ಅಂತಂದರೆ ಅದು ಎಣ್ಣೆ ಒಳಗೆ ಹಾಕಬೇಕಾದ್ರೆ ಅದು ಫ್ರೈ ಆಗಬೇಕು, ಹಾಗೆಯೇ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಬರಬೇಕು. ಸೊ ಅದಕ್ಕೋಸ್ಕರ ಈ ಅಳತೆಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಎಲ್ಲನೂ ಕಟ್ ಮಾಡ್ಕೊಂಡ್ಮೇಲೆ ಒಂದು 10 ನಿಮಿಷ ನಾನು ಇದನ್ನು ಬಿಸಿನೀರಲ್ಲಿ ನೆನೆಸಿಟ್ಕೋತಾ ಇದ್ದೀನಿ. ಆ ಬಿಸಿನೀರಿಗೆ ನಾನು ಈಗ ಆಲ್ರೆಡಿ 1 ಚಮಚ ಉಪ್ಪು ಸಮೇತ ಹಾಕಿದ್ದೆ. ಈಗ ಒಂದು ಬೌಲ್ಗೆ ಒಂದು ಅರ್ಧ ಚಮಚ ಜೀರಿಗೆ ಪುಡಿ, ಒಂದು ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚದಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1-2 ಚಮಚ ಮೈದಾ, 1 ಚಮಚದಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಅರಿಶಿನ, 1/4 ಚಮಚ ಗರಂ ಮಸಾಲ, 1 ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ಮೂತಾಗಿ ಪೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಸ್ವಲ್ಪ ತರಿಯಾಗಿ ಹಾಕ್ಕೊಂಡ್ರೆ ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಗ್ತಾ ಇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆಗಳನ್ನೆಲ್ಲ ಹಾಕಿದ ಮೇಲೆ ನೀರು ಹಾಕ್ದೇ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಒಂದೇ ಸಲ ಜಾಸ್ತಿ ನೀರು ಹಾಕಿ ಕಲಿಸೋದಕ್ಕಿಂತ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಯಾಕೆ ಅಂದರೆ ಈಗ ಆಲ್ರೆಡಿ ನಾವು ಕಾಲಿಫ್ಲವರ್ನ ಬಿಸಿನೀರಲ್ಲಿ ನೆನೆಸಿಟ್ಟಿರೋದ್ರಿಂದ ಅದರಲ್ಲೂ ಸಮೇತ ಸ್ವಲ್ಪ ನೀರಿನಂಶ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಪೇಸ್ಟ್ ಬಂದುಬಿಟ್ಟು ಈ ರೀತಿ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಕಾಲಿಫ್ಲವರ್ನ ಸಮೇತ ಇದೇ ಬೌಲಲ್ಲೇ ಹಾಕಿಬಿಟ್ಟು ನಿಧಾನಕ್ಕೆ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೇನೆ ಒಂದು ಅರ್ಧ ಹೋಳನಷ್ಟು ನಿಂಬೆಹಣ್ಣು, ಹಾಗೆಯೇ ಮೊಟ್ಟೆಯ ಬಿಳಿ ಭಾಗ ಅಷ್ಟೇ ಹಾಕ್ತಾ ಇದ್ದೀನಿ. ಇದನ್ನು ಈ ರೀತಿ ಕಲಿಸ್ಕೊಂಡ್ಮೇಲೆ ನಾವು ನೆನೆಸಿಡೋ ಅವಶ್ಯಕತೆ ಏನಿರೋದಿಲ್ಲ. ಇಮ್ಮಿಡಿಯೇಟ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೋದು. ನಿಂಬೆ ರಸ ಮತ್ತು ಮೊಟ್ಟೆ ಹಾಕಿದ ಮೇಲೆ ಒಂದು ಸಲ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ನೀಟಾಗಿ ಹಿಡಿಬೇಕು, ಆ ಥರ ಇದನ್ನು ನಾವು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ವ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಅದು ನಿಮಗೆ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಕೈಯಲ್ಲೂ ಸಹ ನಿಧಾನಕ್ಕೆ ಕಲಿಸ್ಕೋಬೋದು, ಚೆನ್ನಾಗಿ ಹಿಡಿಯುತ್ತೆ ಮಸಾಲೆ ಬಂದುಬಿಟ್ಟು. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಂಡಿದೆ. ಈಗ ಆಲ್ರೆಡಿ ನಾನು ಒಲೆ ಮೇಲೆ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಅದು ಎಣ್ಣೆ ಬಿಸಿ ಆಗಿದೆಯಾ ಇಲ್ವಾ ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ. ನೋಡ್ತಾ ಇದ್ದೀರಲ್ವ, ಎಣ್ಣೆನೂ ಸಹ ಬಿಸಿ ಆಗಿದೆ. ಇವಾಗ ಒಂದೊಂದನ್ನೇ ಈ ರೀತಿ ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ ನಾನು. ಇದರಲ್ಲಿ ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಅದು ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಒಂದು ಹಾಕಿದ ಮೇಲೆ 1-2 ಸೆಕೆಂಡು ಗ್ಯಾಪ್ ತಗೊಂಡು ನಾವು ಒಂದೊಂದಾಗಿಯೇ ಈ ರೀತಿ ನಿಧಾನಕ್ಕೆ ಹಾಕ್ಕೋಬೇಕಾಗತ್ತೆ. ಹಾಗೆಯೇ ಬಾಣಲಿಲಿ ಹಾಕಿದ ತಕ್ಷಣ ನಾವು ಇದನ್ನು ತಿರುಗಿಸೋದಕ್ಕೆ ಹೋಗಬಾರ್ದು. 1-2 ನಿಮಿಷ ಬಿಟ್ಟು ಆಮೇಲೆ ಇದನ್ನು ನಿಧಾನಕ್ಕೆ ಒಂದು ಸಲ ತಿರುಗಿಸ್ಕೊಂಡ್ಬಿಟ್ಟು ಒಂದು 4-5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಕ್ರಿಸ್ಪಿಯಾಗಿ ಗರಿಯಾಗಿ ಬರುತ್ತೆ. ಸೊ ಇವಾಗ ಮಕ್ಕಳೆಲ್ಲ ಮನೇಲಿ ಇರ್ತಾರಲ್ವ, ಈ ಟೈಮಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಕೊನೆಯದಾಗಿ ಸ್ವಲ್ಪ ಕರಿಬೇವನ್ನು ಸಮೇತ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ವ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಥ್ಯಾಂಕ್ ಯು.